ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೂ ಎಜುಕೇಟ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ಹಿಂದಿನ ಕೆಲವು ದಿನಗಳಿಂದ ತುಂಬಾ ವಿದ್ಯಾರ್ಥಿಗಳು ಗ್ರೇಸ್ ಮಾರ್ಕ್ಸ್ ಬಗ್ಗೆ ಕ್ವಶನ್ ಅನ್ನು ಕೇಳ್ತಾ ಇದ್ರು. ಸೊ ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ಗ್ರೇಸ್ ಮಾರ್ಕ್ಸ್ ಏನಿದೆ ಅದನ್ನ ಯಾವ ಸಂದರ್ಭದಲ್ಲಿ ಕೊಡ್ತಾರೆ, ಯಾವ ವಿಷಯವನ್ನ ಆಧಾರವಾಗಿ ಇಟ್ಕೊಂಡು ಕೊಡ್ತಾರೆ, ಹಾಗೆ ಯಾವಾಗ ಅನೌನ್ಸ್ ಮಾಡ್ತಾರೆ ಅಂದ್ರೆ ನಮಗೆ ಯಾವಾಗ ಗೊತ್ತಾಗುತ್ತೆ ಗ್ರೇಸ್ ಮಾರ್ಕ್ಸ್ ಕೊಟ್ಟಿದ್ದಾರಾ ಅಥವಾ ಇಲ್ವಾ ಅಂತ. ಈ ಎಲ್ಲ ವಿಷಯಗಳ ಬಗ್ಗೆ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಿದೀವಿ. ಮೊದಲಾಗಿ ಗ್ರೇಸ್ ಮಾರ್ಕ್ಸ್ ಅನ್ನ ಯಾವಾಗ ಕೊಡ್ತಾರೆ ಅಂತ ಹೇಳಿದ್ರೆ, ಈಗ ಒಂದು ಸಬ್ಜೆಕ್ಟ್ ನ ಕ್ವಶನ್ ಪೇಪರ್ ಇದೆ, ಆ ಕ್ವಶನ್ ಪೇಪರ್ ಅಲ್ಲಿ ಔಟ್ ಆಫ್ ಸಿಲೆಬಸ್ ನಿಂದ ಕ್ವಶನ್ ಬಂದಿದ್ರೆ ಅಥವಾ ಕೊಟ್ಟಿರುವಂತಹ ಕ್ವಶನ್ ರಾಂಗ್ ಇದ್ರೆ, ಅಂದ್ರೆ ಕ್ವಶನ್ ಮೀನಿಂಗ್ ಚೇಂಜ್ ಆಗ್ತಾ ಇದೆ ಅಂತ ಸಂದರ್ಭದಲ್ಲಿ ಈ ಒಂದು ಗ್ರೇಸ್ ಮಾರ್ಕ್ಸ್ ಅನ್ನ ಕೊಡ್ತಾರೆ. ಅಂದ್ರೆ ಕ್ವಶನ್ ರಾಂಗ್ ಇದ್ದಾಗ, ಇದು ಔಟ್ ಆಫ್ ಸಿಲೆಬಸ್ ಇಂದ ಕ್ವಶನ್ ಬಂದಾಗ, ಶಾರ್ಟ್ ಆಗಿ ಹೇಳೋದಾದ್ರೆ. ಓಕೆನಾ. ಈಗ ತುಂಬಾ ವಿದ್ಯಾರ್ಥಿಗಳು ಇದನ್ನ ಕೇಳ್ತಿರೋದು ಯಾಕಂತ ಹೇಳಿದ್ರೆ, ಈಗ ಫಿಸಿಕ್ಸ್ ಸಬ್ಜೆಕ್ಟ್ ನ ಎಕ್ಸಾಮ್ ಏನಾಯ್ತು ಅದರಲ್ಲಿ ನ್ಯೂಮೆರಿಕಲ್ SI ಯೂನಿಟ್ ಕರೆಕ್ಟ್ ಆಗಿ ಕೊಟ್ಟಿರಲಿಲ್ಲ. ಸೊ ಈಗ ಗ್ರೇಸ್ ಮಾರ್ಕ್ಸ್ ಅನ್ನ ಕೊಡ್ತಾರಾ ಅಂತ ವಿದ್ಯಾರ್ಥಿಗಳು ಕೇಳ್ತಾ ಇದ್ರು. ಈಗ ಗ್ರೇಸ್ ಮಾರ್ಕ್ಸ್ ಅನ್ನ ಕೊಡೋದು ಅಥವಾ ಬೇಡವೋ ಇದನ್ನ ಡಿಸೈಡ್ ಮಾಡೋದು KSEAB ದವರು. ಓಕೆನಾ. ಅವರು ಹಲವಾರು ವಿಷಯಗಳನ್ನ ಆಧಾರವಾಗಿ ಇಟ್ಕೊಂಡು, ಅಂದ್ರೆ ಕೊಟ್ಟಿರುವಂತಹ ಕ್ವಶನ್ ಏನಿದೆ ಅದರಲ್ಲಿ ಯಾವ ಪ್ರಮಾಣದಲ್ಲಿ ಮಿಸ್ಟೇಕ್ ಆಗಿದೆ, ಅಂದ್ರೆ ಕ್ವಶನ್ನೇ ಅರ್ಥ ಆಗ್ತಿಲ್ವಾ ವಿದ್ಯಾರ್ಥಿಗಳಿಗೆ, ಸೊ ಈ ಎಲ್ಲಾ ವಿಷಯವನ್ನ ಗಮನದಲ್ಲಿ ಇಟ್ಕೊಂಡು ಗ್ರೇಸ್ ಮಾರ್ಕ್ಸ್ ಅನ್ನ ಕೊಡಬೇಕು ಅಥವಾ ಬೇಡವೋ ಇದನ್ನು ಡಿಸೈಡ್ ಮಾಡ್ತಾರೆ. ಕೊಟ್ಟರು ಕೂಡ ಎಷ್ಟು ಕೊಡಬೇಕು ಅದನ್ನು ಕೂಡ ಡಿಸೈಡ್ ಮಾಡ್ತಾರೆ. ನಂತರ ಅವ್ರೇನು ಡಿಸೈಡ್ ಮಾಡಿರ್ತಾರೆ ಅದು ನಮಗೆ ಯಾವಾಗ ಗೊತ್ತಾಗತ್ತೆ ಅಂತ ಹೇಳಿದ್ರೆ, ಅಫಿಷಿಯಲಿ ಕೀ ಆನ್ಸರ್ಸ್ ಅನ್ನ ರಿಲೀಸ್ ಮಾಡಿದಾಗ. ಅಂದ್ರೆ ಈಗ ಫಿಸಿಕ್ಸ್ ಆಗಿರ್ಬಹುದು, ಇಂಗ್ಲಿಷ್ ಆಗಿರ್ಬಹುದು, ಇಂಗ್ಲಿಷ್ ಎಕ್ಸಾಮ್ ಮುಂದಿದೆ, ಸೊ ಎಕ್ಸಾಮ್ ಆದ್ಮೇಲೆ ಕೀ ಆನ್ಸರ್ಸ್ ಬರುತ್ತೆ. ಓಕೆನಾ. ಸೊ ಇದೇ ರೀತಿ ಎಲ್ಲ ಸಬ್ಜೆಕ್ಟ್ ನ ಕೀ ಆನ್ಸರ್ಸ್ ಅನ್ನ ರಿಲೀಸ್ ಮಾಡಿರ್ತಾರೆ. ಅದ್ರೊಳಗಡೆ ಕ್ವಶನ್ ನಂಬರ್ 1 ಅದಕ್ಕೆ ಆನ್ಸರ್ ಇದು. ಈಗ ಯಾವ್ದೋ ಒಂದು ಕ್ವಶನ್ ರಾಂಗ್ ಇದೆ ಅಂತ ಹೇಳಿದಾಗ ಆ ಒಂದು ಕ್ವಶನ್ ನಂಬರ್ ಕೊಟ್ಟಿರ್ತಾರೆ, ಅದಕ್ಕೆ ಇಂತಿಷ್ಟು ಗ್ರೇಸ್ ಮಾರ್ಕ್ಸ್ ಅನ್ನ ಕೊಟ್ಟಿದ್ದೀವಿ ಅಂತ ಮೆನ್ಷನ್ ಮಾಡ್ತಾರೆ. ಸೊ ಈ ಅಫಿಷಿಯಲ್ ಕೀ ಆನ್ಸರ್ ಏನಿದೆ ಅದು ನಮಗೆ ಸಿಕ್ಕಾಗ ಈ ಒಂದು ಗ್ರೇಸ್ ಮಾರ್ಕ್ಸ್ ಕೊಟ್ಟಿದ್ದಾರಾ ಅಥವಾ ಇಲ್ವಾ ಅನ್ನೋದು ನಮಗೆ ಗೊತ್ತಾಗುತ್ತೆ. ಹಾಗಿದ್ರೆ ಈ ಕೀ ಆನ್ಸರ್ಸ್ ನಮಗೆ ಯಾವಾಗ ಸಿಗುತ್ತೆ ಇದನ್ನ ತಿಳ್ಕೊಳ್ಳೋದಾದ್ರೆ, ಮುಂದಿನ 7 to 8 days ಅಲ್ಲಿ ಈ ಒಂದು ಕೀ ಆನ್ಸರ್ಸ್ ನ ರಿಲೀಸ್ ಮಾಡ್ತಾರೆ. ಅಂದ್ರೆ ಈಗ ಎಕ್ಸಾಮ್ ಮುಗಿಯುತ್ತೆ, ಸೆಕೆಂಡ್ PUC ಎಕ್ಸಾಮ್ ಏನಾಗುತ್ತೆ ಮಾರ್ಚ್ 20ಕ್ಕೆ ಮುಗಿಯುತ್ತೆ. ಸೊ ಎಕ್ಸಾಮ್ ಮುಗಿಯೋದಕ್ಕಿಂತ ಒಂದು 2 days ಮೊದಲು ಯಾವ್ಯಾವ ಸಬ್ಜೆಕ್ಟ್ ಗಳ ಎಕ್ಸಾಮ್ ಆಗಿದೆಯೋ, ಮುಗಿದಂತಹ ಎಲ್ಲಾ ಎಕ್ಸಾಮ್ ಇರಿದಾವೆ ಅವುಗಳ ಕೀ ಆನ್ಸರ್ಸ್ ನ ರಿಲೀಸ್ ಮಾಡ್ತಾರೆ. ನಂತರ ಎಲ್ಲಾ ಎಕ್ಸಾಮ್ ಮುಗಿತಾ ಇದ್ ರೀತಿ ಎಲ್ಲಾ ಸಬ್ಜೆಕ್ಟ್ ಗಳ ಕೀ ಆನ್ಸರ್ಸ್ ಕೂಡ ರಿಲೀಸ್ ಮಾಡ್ತಾರೆ. ಎಲ್ಲಿಂದ ನಾವು ಚೆಕ್ ಮಾಡ್ಬೇಕು ಅಂತ ತಿಳ್ಕೊಳ್ಳೋದಾದ್ರೆ, ಅಫಿಷಿಯಲ್ ವೆಬ್ಸೈಟ್ ಏನಿದೆ KSEAB.karnataka.gov.in ಅದರಲ್ಲೇ ಲಿಂಕ್ ಅನ್ನ ಕೊಟ್ಟಿರ್ತಾರೆ. ಅದರ ಮೂಲಕ ವಿದ್ಯಾರ್ಥಿಗಳು ಕೀ ಆನ್ಸರ್ಸ್ ಅನ್ನ ಚೆಕ್ ಮಾಡಬಹುದು. ಕೀ ಆನ್ಸರ್ಸ್ ಅನ್ನ ರಿಲೀಸ್ ಮಾಡಿದ ನಂತರ ಕೂಡ ನಾವು ಆದಷ್ಟು ಬೇಗ ನಿಮಗೆ ಹೇಳ್ತೀವಿ. ನಂತರ ಈಗ ಮುಂದೆ ನಡೆಯುವಂತಹ ಎಕ್ಸಾಮ್ಗೆ ಚೆನ್ನಾಗಿ ಪ್ರಿಪೇರ್ ಆಗಿ. ಆಲ್ ದ ಬೆಸ್ಟ್. ಜೈ ಹಿಂದ್. ವಂದೇ ಮಾತರಂ.